ಎಲ್ಲ ಸ್ವಾಭಾವಿಕ ಅದು. ಇವರು ಅದಕ್ಕೆ ನಾವು ಹೇಳೋದು ಯಾವುದೇ ಒಂದು ಬೆಲೆ ಕುಸಿದಾಗ ಕೇಂದ್ರ ಸರ್ಕಾರ ನಾಫೆಡ್ ಮುಖಾಂತರ ಖರೀದಿ ಮಾಡಲಿಕ್ಕೆ ಬಂದ ತಕ್ಷಣ ಅಲ್ಲಿ ರೈಟ್ ಜಂಪ್ ಆಗುತ್ತೆ. ಇವರೇನು ಬೇಡ, ಏನು ಹೊರ ರಾಜ್ಯಕ್ಕೆ ಹೋಗ್ತಕ್ಕಂಥ ಕೊಬ್ಬರಿ ಎಣ್ಣೆಯನ್ನು ಏನು ರದ್ದು ಮಾಡಿದ್ದಾರೆ ಅದು ನಿಲ್ಸಕ್ಕೆ ಹೇಳಿ ಸಾಕು. ಅವತ್ತೇ 15,000 ರೂಪಾಯಿ ಆಗುತ್ತೆ ಕೊಬ್ಬರಿ. ಇವರು ಎಕ್ಸೈಸ್ ಸುಂಕ ಹಾಕಿ ಹೊರ ರಾಜ್ಯಕ್ಕೆ ಕೊಬ್ಬರಿ ಹೋಗ್ತಾ ಇಲ್ಲ, ಕೊಬ್ಬರಿ ಎಣ್ಣೆ ಹೋಗ್ತಾ ಇಲ್ಲ. ಅದರಿಂದ ಇವತ್ತು ರೇಟ್ ಕುಸ್ತಿರೋದು. ಹೊರ ರಾಜ್ಯಗಳಿಗೆ, ಹೊರ ದೇಶಗಳಿಗೆ ಹೋಗಬೇಕು ಕೊಬ್ಬರಿ ಎಣ್ಣೆ, ಸುಂಕ ತೆಗಿದ್ರೆ ಹೋಗುತ್ತಾಗ ರೇಟು. ಇದನ್ನ ಇಟ್ಕೊಂಡು ಇವರು ಕೇಂದ್ರ ಸರ್ಕಾರದ ತಾರತಮ್ಯದಿಂದ ಆಗಿರ್ತಕ್ಕಂಥ ವ್ಯತ್ಯಾಸ ಹೊರತು ಇದು ಬೇರೆಯವರಿಂದ ಆಗಿರ್ತಕ್ಕಂಥ ವ್ಯತ್ಯಾಸ ಇಲ್ಲ. ರಾಜ್ಯ ಸರ್ಕಾರ ನಾವು ದೂಷಣೆ ಮಾಡೋಂಗಿಲ್ಲ. ಅವರು ಸಹಾಯ ಧನವಾಗಿ 1,500 ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಯಾವತ್ತು ಇವ್ರು ನಾಫೆಡ್ಡಿಂದ ಖರೀದಿ ಮಾಡ್ತಾರೆ ಅಲ್ಲಿಗೆ 1,500 ರೂಪಾಯಿ, ಅವ್ರು 12,000 ರೂಪಾಯಿ ಚೆಕ್ ಕೊಟ್ಟರೆ ಇವ್ರು 1,500 ರೂಪಾಯಿ ಚೆಕ್ ಕೊಡ್ತಾರೆ. ಚುನಾವಣೆ ಟೈಮಲ್ಲಿ ಕಾಂಗ್ರೆಸ್ ಪಕ್ಷನೇ 15,000 ಖರೀದಿ ಮಾಡಿತ್ತು ಅಂತ ಹೇಳಿ ನೋಡ್ರಿ, ನಾನು ಹೇಳಿ ಆತ ಅದಕ್ಕೆಲ್ಲ ಉತ್ತರ. ಇವರು ಅದನ್ನೇ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಈಗ ಯಾರೋ ಸಂತೆಯಲ್ಲಿ 15,000 ರೂಪಾಯಿ ಕೊಬ್ಬರಿ ಆಗುತ್ತೆ ಅಂತೇಳಿ ಹೇಳಿರಪ್ಪ, 15,000 ರೂಪಾಯಿ ಆಗೋವರೆಗೂ ಹೋರಾಟ ಮಾಡ್ತೀವಿ ಅಂದರು. ಈಗ ತಗೊಬಂದ್ಬಿಟ್ರಾ? ಅವ್ರಿಗೆ ಕೊಂಡ್ಕೊಳಕ್ಕೆ ಅಧಿಕಾರ ಐತಾ? ಮೊದಲು DK ಶಿವಕುಮಾರ್ ಅವ್ರಿಗೆ ಸಹಾಯಧನ ಕೊಡ್ಬೋದು ಹೊರತು ನಾಫೆಡ್ ಖರೀದಿ ಮಾಡೋವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಕೇಂದ್ರ ಸರ್ಕಾರವೇ ನಿಗದಿ ಮಾಡಬೇಕು. ಕೇಂದ್ರ ಸರ್ಕಾರದ ಅಧಿಕಾರನ DK ಶಿವಕುಮಾರ್ ಅವರು ಎಲ್ಲ ಸಂತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ 15,000 ರೂಪಾಯಿ ಆಗಬೇಕು ಕೊಬ್ಬರಿ ರೇಟು ಅಂತ ಹೇಳಿದ್ರು ಅನ್ನೋದನ್ನೇ ಇವರು ಕೇಂದ್ರ ಸರ್ಕಾರದ ಎಲ್ಲ ಜವಾಬ್ದಾರಿನ ತಗೊಬಂದು DK ಶಿವಕುಮಾರ್ ಮೇಲೆ ಹಾಕಿರೋದು ರಾಜಕೀಯ ಅಲ್ವಾ? ಅವ್ರು ಹೇಳಿದ್ದಾರೆ, ನಿಜ. ಅವರು ತಿಪ್ಟೂರಲ್ಲಿ ಹೇಳಿದ್ರು ಅಂತ ಹೇಳ್ತಾರೆ, ನಿಜ ಒಪ್ಕೊಂಡ್ರೆ ಅವ್ರಿಗೆ ಐತೆ ಅಧಿಕಾರ. ಇವ್ರು ನಂಬಿಕೆ ಬೇಕಾ? ಇವ್ರು ಯಾಕೆ ನಂಬಿಕೆ ಬೇಕು? ನಂಬ್ಕೊಳ್ತಕ್ಕಂಥದ್ದಲ್ಲ ಅದನ್ನು. ಈಗ ಅವ್ರು 1,500 ಕೊಟ್ಟಿದ್ದಾರಲ್ಲ, 1,500 ರಾಜ್ಯ ಸರ್ಕಾರ ಕೊಟ್ಟಿದೆಯಲ್ಲ ಸಹಾಯಧನನ. ಇವ್ರು ಕೊಬ್ಬರಿ ತಗೊಳೋದಕ್ಕೆ ಮುಂದೆ ಬರೋಕ್ಕೆ ಹೇಳಿ ಫಸ್ಟು. 14 ಈಗ 12,000 ರೂಪಾಯಿ ನಿಗದಿ ಮಾಡಿದಾರಲ್ಲ, ಅದು ಕೊಬ್ಬರಿ ಖರೀದಿ ಮಾಡಿ ಕೇಳಿ ಫಸ್ಟು. ಖರೀದಿ ಮಾಡ್ತಿದ್ದಂಗೆ ರೇಟ್ ಅದೇ ಅಲ್ಲಿಗೇನೆ ಬಂದುಬಿಡುತ್ತೆ. ಇವರು ಮಧ್ಯಪ್ರವೇಶ ಮಾಡಿಬಿಟ್ರೆ ಅದನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ.